ಗ್ಯಾರಂಟಿ ಯೋಜನೆಗಳು ಶ್ರೀಮಂತರಿಗೆ ಬದಲಾವಣೆ ಮಾಡಿದ್ರೆ ತಪ್ಪಲ್ಲ. ಪಂಚ ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಿಸೋ ಮಾತಿಲ್ಲ ಎಂದು ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವ ಎಂ.ಡಿ. ಪಾಟೀಲ ಸ್ಪಷ್ಟಪಡಿಸಿದರು. ವಿಜಯಪುರ ನಗರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿ, ಶ್ರೀಮಂತರು ಯೋಜನೆ ಪಡೆಯುತ್ತಿದ್ದರೆ ಪರಿಷ್ಕರಣೆ ಮಾಡಿದ್ರೆ ತಪ್ಪಿಲ್ಲ, ಪರಿಷ್ಕರಣೆ ತಪ್ಪಲ್ಲ ಎಂದರು. ಬಡವರಿಗೆ ಗ್ಯಾರಂಟಿ ಯೋಜನೆ ನಿಲ್ಲೋದಿಲ್ಲ ಎಂದರು. ಗ್ಯಾರಂಟಿ ಯೋಜನೆಗಳು ಅದೇ ಅದನ್ನ ನಾನು ಹೇಳಿದ್ದೀನಿ. ಅದನ್ನ ನಿಸರ್ಗ ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವರ ಸಂತರಂದ್ರೆ ಯಾರು ನಿಜವಾದ ಸಂತ ಅಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿ. ಡಿಕ್ಷನರಿಯಲ್ಲಿ ಸಂತ ಪದ ಅಂದ್ರೆ ನೀವು ಏನಂತ ಕೇಳಿದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿ ಅಂತ. ಸೈಂಟ್ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ, ಸಂತ ಅಂದ್ರೆ ಸಿದ್ದೇಶ್ವರ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸರಿ, ಗ್ಯಾರಂಟಿ ಯೋಜನೆಗಳದ್ದು ಪರಿಷ್ಕರಣೆ ಮಾಡಿ ಈ ಗೃಹಲಕ್ಷ್ಮಿ ಯೋಜನೆ ಕೇವಲ ಬಡವರಿಗೆ ಮಾತ್ರ ಕೊಡಬೇಕು, ಇನ್ನು ಶ್ರೀಮಂತರ ಪರಿಷ್ಕರಣೆ ಆಗಿ ನಿಲ್ಲಿಸಬೇಕನ್ನೋ ಚರ್ಚೆ ಜೋರಾಗ್ತದೆ. ನೋಡಿ, ಅನೇಕ ವಿಚಾರಗಳು ಸಹ ಈ ಗ್ಯಾರಂಟಿಗಳ ಬಗ್ಗೆ ಬಂದಿದ್ದಾವೆ. ನಮ್ಮ ಸರ್ಕಾರ ಇವತ್ತು ಇದು ಜನರಿಗೆ ಮಾತು ಕೊಟ್ಟಂತ 5 ಯೋಜನೆಗಳು, ಈ 5 ಯೋಜನೆಗಳನ್ನ ಯಾವುದೇ ಕಾಲಕ್ಕೆ ನಾವು ನಿಲ್ಲಿಸಲ್ಲ. ಇವತ್ತು ಯಥಾಸ್ಥಿತಿ ಇವತ್ತು ಸಹ 5 ಯೋಜನೆಗಳು ಸಹ ಮುಂದುವರಿತವೆ. ಇನ್ನು ಶ್ರೀಮಂತರಿಗೆ ಅದು ಹೋಗಬಾರ್ದು ಮಾಡುವಂತ ಒಂದು ಇದೆ. ನಮ್ಮಲ್ಲಿ ದುರ್ದೈವಶಾತ್ ಸಹ 82% ಇವತ್ತು ಸಹ BPL ಕಾರ್ಡ್ ನಂಬರ್ ಹೇಳ್ತಾರೆ. ಬಹುಶಃ MP ಪಾರ್ಟ್ ಕಡೆ BPL ಕಾರ್ಡ್ ಬರ್ತದೆ ಏನ್ರಿ, ಈ ರೀತಿ ಇವತ್ತು ಸಹ ಆಗಿದೆ. ಪರಿಷ್ಕರಣೆ ಆಗ್ಬೇಕು BPL ಕಾರ್ಡ್ ಶ್ರೀಮಂತರಿಗೆ ಕೊಡುವಂತ ಅವಶ್ಯಕತೆ ಇಲ್ಲ. ನನಗೆ ಆಗ್ಬೇಕಾಗಿದೆ. ಈಗ ನನ್ನ ಕುಟುಂಬಕ್ಕೆ ಇವತ್ತು ಸಹ ನೀವು ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, ನನಗೆ ಅವಶ್ಯಕತೆ ಇಲ್ಲ. ಸಂದೇಶ ಅವಶ್ಯಕತೆ ಇದನ್ನ ಮತ್ತು ಗೊತ್ತಾಗಿದೆ ಅಂತ ನಾಯಕ ಯಾವ ಮಾತು ಬಿದ್ದಿಲ್ಲ. ಅದಕ್ಕೆ ಇಂಥವೆಲ್ಲರೂ ಕೂಡ ಶ್ರೀಮಂತರಿಗೆ ಮಾಡಿದ ತಪ್ಪೇನಿಲ್ಲ. ಅದ್ರ ಬಗ್ಗೆ ಏನು ಮಾಡಿ ಶ್ರೀಮಂತರಿಗೆ ಒಂದು ಸಹ ಗೃಹದೋಷಿ, ಗೃಹಲಕ್ಷ್ಮಿ, ಉತ್ತಳಿ, ಅನ್ನಭಾಗ್ಯ, ಆಮೇಲೆ ಶಕ್ತಿ ಯೋಜನೆ MP ಮಾಡಿರ್ಬೇಕಾ ಅಥವಾ ಯೂನಿಟಿ MP ಮಾಡಿ ಮೊದಲು ಬೇಕಾ ಅದೇ ತಗೋಬಿಡ್ರಿ, ಬೇರೆ ಅವ್ರು ತಗೋಬೇಡಿ. ನನ್ನಂತೂ ಶ್ರೀಮಂತರಿಗೆ ಅದಕ್ಕೆ ಮಾರ್ಪಾಡು ಮಾಡಿದ್ರೆ ತಪ್ಪೇನಿಲ್ಲ. ಆ ಹಣ ಇದ್ರು ಸಹ ಇನ್ನೂ ಮತ್ತಷ್ಟು ಅಭಿವೃದ್ಧಿಗೆ ನಾವು ಬಳಸಬೇಕಾಗ್ತದೆ. ಅದರಿಂದ ಅರ್ಥ ನಾವು ಯಾವುದೇ ಅರ್ಹ ಫಲಾನುಭವಿಗಳಿಗೆ ಬಡವರಿಗೆ ಇವತ್ತು ದಿವಸ ಈ ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿಗಳು ಮುಂದೆ ಬರ್ತವೆ. ಮಾರ್ಪಾಡು ಮಾಡಬೇಕಾಗಿದ್ರು ಕೂಡ ಅದು ಮಾಡಬೇಕಂತೂ ಇನ್ನೂ ನಿರ್ಧಾರ ನಮ್ಮ ಸರ್ಕಾರದಲ್ಲಿ ಏನು ಕೂಡ ಆಗಿಲ್ಲ. ಅದು ಮಾಡಬೇಕಂದ್ರೂ ಕೂಡ ಬಡವರಿಗಾಗಿ ಬಿಟ್ಟು ಯಾವ ಒಬ್ಬ ಬಡವರಿಗೂ ಕೂಡ ಅದು ಒಳ್ಳೆಯದಲ್ಲ. ಶ್ರೀಮಂತರು ನಂಬಿ ಪಡೆದಂಥವರಿಗೆ ಒಂದು ದಿವಸ ಬದಲಾವಣೆ ಮಾಡಿರೋದು ಸೂಕ್ತ ಅಂತ ನಂದು ಭಾವನೆ ಇದೆ. ನನ್ನ ಭಾವನೆ ಒಂದು ದಿವಸ ನಾನು ವೈಯಕ್ತಿಕ ಭಾವನೆ. ಅದು ಸರ್ಕಾರದ ಮುಖ್ಯಮಂತ್ರಿಗಳು ಅದಕ್ಕೆ ಏನು ತಿಳ್ಕೊತಾರೆ ಗೊತ್ತಿಲ್ಲ. ಎಲ್ಲರಿಗೂ ಮಾಡಿಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು.